ಎಷ್ಟು 26ನೇ ತಾರೀಕು 26/9/2025 ನಾಗಾವರ ಹತ್ರ ಏನ್ ಮಾಡಿದ್ದಾರೆ, ಕ್ಯಾಬ್ ಡ್ರೈವರ್ ಎಂಪ್ಲಾಯ್ನ ಪಿಕಪ್ ಮಾಡ್ಕೊಂಡು ಬರ್ತಿದ್ದಂತ ಸಂದರ್ಭದಲ್ಲಿ ಅವರು ಸಿಗ್ನಲ್ ಬಿಟ್ಟಿದೆ. ಇವರು ಟೂ ವೀಲರ್ ಅಲ್ಲಿ ಬಂದಂತವ್ರು 3 ಜನ, 2 ಮಹಿಳೆಯರು, ಒಬ್ಬ ರೈಡರ್. ಇವರು ಕ್ಯಾಬ್ ನ ಬಂದು ಟಚ್ ಮಾಡಿದ್ದಾರೆ. ಕ್ಯಾಬ್ ಕೂಡ ಸಡನ್ ಆಗಿ ಬಂದಿದೆ, ಟೂ ವೀಲರ್ ಕೂಡ ಹಿಂಗೆ ಪಾಸ್ ಆಗಿದೆ, ಟಚ್ ಆಗಿದೆ. ಟಚ್ ಆಗಿ ಟೂ ವೀಲರ್ ಇರೋರು ಕೆಳಗಡೆ ಬಿದ್ದಿದ್ದಾರೆ. ಕ್ಯಾಬ್ ಡ್ರೈವರ್ ಏನಾಗಿದ್ದಾರೆ, ಎಂಪ್ಲಾಯಿ ಇವರೆಲ್ಲ ಇರೋದ್ರಿಂದ ಏನ್ ಮಾಡಿ ಇಳಿದು ಬಂದಿದ್ದಾರೆ, ಏನಾಗಿದೆ ಟೂ ವೀಲರ್ ಅವ್ರು ನೋಡೋಣ ಅಂತ. ಅವ್ರು ಇಳಿದು ಬಂದಾಗ ನಿಂತ್ಕೊಂಡಿದ್ದ ತಕ್ಷಣನೇ ಆ ಟೂ ವೀಲರ್ ಇಂದ ಬಿದ್ದಂತ ವ್ಯಕ್ತಿ ಏಕ್ದಮ್ ಅವ್ರಿಗೆ ಹೊಡೆಯೋ ಅಂತ ಕೆಲಸ ಮಾಡ್ತಾರೆ. ಯಾವಾಗ ಈ ವ್ಯಕ್ತಿ ಹೊಡೆಯೋ ಅಂತ ಕೆಲಸ ಮಾಡ್ತಾರೆ, ಅಲ್ಲಿ ಯಾರೋ ಆ ಕಡೆ ಸುತ್ತಮುತ್ತ ಮಾಮೂಲಿ ನಿಂತಿರ್ತಾರಲ್ಲ, ಇನ್ನೊಬ್ಬ ಯಾರೋ ಬಂದು ಅವ್ರಿಗೆ ಹೊಡೆಯೋ ಅಂತ ಕೆಲಸ ಮಾಡ್ತಾರೆ. ಅವ್ರಿಬ್ರು ಸೇರ್ಕೊಂಡು ಕ್ಯಾಬ್ ಡ್ರೈವರ್ಗೆ ಎದ್ವಾ ತತ್ವ ಹೊಡೆದಿರ್ತಾರೆ. ಈ ಕತ್ತು, ಈ ಭುಜ, ಈ ಮಕ, ಈ ಕೆನ್ನೆ ಎಲ್ಲ ಊದ್ಬಿಟ್ಟಿರ್ತದೆ, ಹಂಗ್ ಹೊಡೆದ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಅವರು ಸಾಲದು ಅಂತ ಏನ್ ಮಾಡ್ತಾರೆ, ಅವರು ಪಾಪ ಅಲ್ಲಿ ಎಂಪ್ಲಾಯ್ನ ಇನ್ನೊಂದ್ ಕಾರಲ್ಲಿ ರೆಡಿ ಮಾಡಿ ಕಳಿಸ್ಬಿಟ್ಟು ಅವ್ರ ಕ್ಯಾಬ್ ಡ್ರೈವರು ಅದೇನಾಗಿದೆಯೋ ನಾನು ನೋಡ್ತೀನಿ, ಆಸ್ಪತ್ರೆಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತೀನಿ, ನೀವೇ ಅಡ್ಡ ಬಂದಿರೋದು ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡಿದಾರೆ, ಕಾರಲ್ಲಿ ಕುಂಡಿಸ್ಕೊಂಡು ಇಲ್ಲೇನು ಮಾತಾಡೋದ್ ಬೇಡ, ನಡಿ ಪೊಲೀಸ್ ಸ್ಟೇಷನ್ ಹೋಗೋಣ ಅನ್ಕೊಂಡು ಕಾರನ್ನ ಸ್ಟಾರ್ಟ್ ಮಾಡಿಸಿದ್ದಾರೆ. ಕಾರ್ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೊಡೆದಿರೋರು 2 ಬಿಟ್ಟು ಮತ್ತೆ ಹಿಂದ್ಗಡೆ 3 ಜನ, ಫ್ರಂಟ್ ಸೀಟ್ ಅಲ್ಲಿ ಒಬ್ರು, ಟೋಟಲ್ 4 ಜನ ಸೇರ್ಕೊಂಡು ಕ್ಯಾಬ್ ಡ್ರೈವರ್ನ ಜೊತೆ ಕುಂಡ್ರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗದೆ ಅವ್ರ ಏರಿಯಾ ಯಾವ್ದೋ ಒಂದು ಗಲ್ಲಿ ಒಳಗಡೆಗೆ, ಆ DJ ಹಳ್ಳಿ ಹಿಂಭಾಗ ಅವ್ರ ಏನೋ ಮುಸ್ಲಿಮ್ಸ್ ಅವ್ರ ಏರಿಯಾ ಇದೆ, ಅದ್ರ ಒಳಗಡೆ ತಗೊಂಡೋಗಿ ಗಾಡಿನ ನಿಲ್ಲಿಸ್ಕೊಳ್ತಾರೆ. ನಿಲ್ಲಿಸ್ಕೊಂಡು ಏನ್ ಮಾಡ್ತಾರೆ, ಕ್ಯಾಬ್ ಡ್ರೈವರ್ಗೆ ಹೋಗ್ತಾ ಕ್ಯಾಬ್ ಅಲ್ಲೇ ಹೇಳ್ತಿದ್ರಂತೆ, ಅವ್ರಿಗೆ ಆಸ್ಪತ್ರೆಗೆ ಸೇರಿಸ್ತೀವಿ, ಟ್ರೀಟ್ಮೆಂಟ್ 2 ಲಕ್ಷ ಖರ್ಚಾಗುತ್ತೆ, ನೀನ್ 2 ಲಕ್ಷ ರೂಪಾಯಿ ಕೊಡ್ಬೇಕು. ಟೂ ವೀಲರ್ ಡ್ಯಾಮೇಜ್ ಆಗಿದೆ, 50,000 ಖರ್ಚಾಗಿದೆ, ನೀನ್ 50,000 ರೂಪಾಯಿ ಕೊಡ್ಬೇಕು. ನೀನ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಬಿಡೋದಿಲ್ಲ ಅನ್ನೋ ರೀತಿಲಿ ಅವ್ರ ಏರಿಯಾಗೆ ತಗೊಂಡೋಗಿ ಗಾಡಿನ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಮೊಬೈಲು ಅವರು, ಸರ್ ಆಯ್ತು ನಮ್ಮ ಅಣ್ಣವ್ರು ಯಾರಿಗಾರು ಹೇಳಿ ದುಡ್ಡು ತರಿಸ್ತೀನಿ ಕೊಡಿ ಅನ್ನೋ ರೀತಿ ಮೊಬೈಲ್ ಇಸ್ಕೊಂಡು, ಆಮೇಲೆ ನಮ್ಮ ಸಂಘಟನೆ ಗ್ರೂಪ್ ಅಲ್ಲಿ ಇದ್ದಿದ್ರಿಂದ ಬಚಾವು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗಿರೋದು ಅವ್ರಿಗೆ. ಗ್ರೂಪ್ ಅಲ್ಲೂ ಕೂಡ ಲೊಕೇಶನ್ ಹಾಕಿ ನನ್ಗೆ ಹಿಂಗ್ ತೊಂದರೆ ಆಗಿದೆ ಅಂತ ವಾಯ್ಸ್ ಕ್ಲಿಪ್ ಕೊಟ್ಟು, ಆಮೇಲೆ ನನಗೂ ಕೂಡ ಫೋನ್ ಮಾಡಿದ್ರು. ನಾನು ಕೂಡ ಬೆಳಗ್ಗೆನೆ 6 ಕಾಲಲ್ಲೇನೋ ನಾನು ಫೋನ್ ರಿಸೀವ್ ಮಾಡಿದೆ, ಎಲ್ಲ ಸ್ಟೋರಿ ಹೇಳಿದ್ರು. ಸರಿ, ಇಮಿಡಿಯೇಟ್ಲಿ 112 ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಸ್ಪಾಟಕ್ಕೆ ಕರ್ಸ್ಕೊ ಅಂತ ಹೇಳಿದೆ. ಅಣ್ಣ ಇಷ್ಟು ಫೋನ್ ಕೊಟ್ಟಿರೋದೇ ಹೆಚ್ಚು, ಮತ್ತೆ ಕಿತ್ಕೊಂಡ್ಬಿಟ್ರೆ ಕಷ್ಟ ಇವರು ಅಂತ ಹೇಳ್ತಾರೆ. ಸರಿ ಆಯ್ತಿರಪ್ಪ ಅಂತೇಳಿ ನಾನೇ 112 ಫೋನ್ ಮಾಡಿ ಅವ್ರು ಕಳ್ಸಿರೋ ಲೊಕೇಶನ್ ಪೊಲೀಸ್ನವ್ರಿಗೆ ಕಳಿಸಿ, ದಯವಿಟ್ಟು ಅಲ್ಲಿ ಹೋಗಿ, ನೀವು ಹೋಗ್ಲಿಲ್ಲ ಅಂದ್ರೆ ಅವ್ರು ಸಾಯಿಸ್ಬಿಡ್ತಾರ ಹುಡುಗನ ಅಂತ ಹೇಳಿ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟೆ. ತದನಂತರ ಪೊಲೀಸರು ಫಾಲೋ ಅಪ್ನೆಸ್ ಬಂದ್ರು. ಮತ್ತೆ ನಾನು ಈ ಹುಡುಗನ್ ಫೋನ್ ಮಾಡಿದೆ, ಸರಿ ನೀನ್ ಒಂದ್ ಕೆಲಸ ಮಾಡೋ, ಅಲ್ಲಿ ಇರಾಕ್ ಹೋಗ್ಬೇಡ, ನೀನ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ನೋಡ್ಕೊಂಡು ತಪ್ಪಿಸ್ಕೊಂಡು ನೀನಿರೋ ಜಾಗದಲ್ಲಿ ಯಾವ್ದು ನಿಯರ್ ಪೊಲೀಸ್ ಸ್ಟೇಷನ್ ಇದೆ ಅದ್ರಲ್ಲಿ ಹೋಗಿ ಕೂತ್ಕೊಂಡ್ಬಿಡು ಅಂತ ಹೇಳಿದೆ. ಆಮೇಲೆ ಏನ್ ಮಾಡಿದೆ, ನಾವು ಹುಡುಗ ಅಷ್ಟು ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಅವನೇ ಮತ್ತೆ ಫೋನ್ ಮಾಡ್ದ, ಅಣ್ಣ ಹಂಗೋ ಹಿಂಗೋ ಮಾಡಿ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ, ಯಾವ್ದೇ ಕಾರಣಕ್ಕೂ ಎಲ್ಲೂ ನಿಂತ್ಕೊಂಡ್ಬೇಡ, ಹೋಗಿ ಸ್ಟೇಷನ್ ಹೋಗಿ ಕೂತ್ಕೋ ಅಂತ ಹೇಳಿದೆ. ಅವ್ರು ಸ್ಟೇಷನ್ ಕೂತ್ಕೊಂಡು ಮತ್ತೆ ಪೊಲೀಸರು ಫೋನ್ ಮಾಡಿದ್ರು, ಸರ್ ನೀವು ಕಳಿಸಿರೋ ಲೊಕೇಶನ್ ಹೋಗ್ತಾ ಇದೀವಿ ಇದರ ಅಂತ ಹೇಳಿ. ಸರ್ ಇಲ್ಲ, ಅವ್ರು ಅಲ್ಲಿಂದ ಸ್ಟೇಷನ್ ನಿಯರ್ DJ ಹಳ್ಳಿ ಸ್ಟೇಷನ್ ಇದೆಯಂತೆ, ಅಲ್ಲಿ ಹೋಗು ಅಂತ ಹೇಳಿದ್ವಿ. ಅವ್ರು ಹೋಗಿದ್ದಾರೆ, ಬೇಡ ಬಿಡಿ ನೀವೇನು ಹೋಗೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಪೊಲೀಸರಿಗೂ ಕೂಡ ತಿಳಿಸ್ತೀವಿ. ಸರಿ, ಅದಾದ್ಮೇಲೆ ಏನಾಗ್ತದೆ, ನಾವು ಇಲ್ಲಿಂದ ಒಂದು ಕ್ಯಾಬ್ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ. ಹೋಗಾದ್ಮೇಲೆ ಅವ್ರು DJ ಹಳ್ಳಿ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಅಲ್ಲೇ ಇರ್ತಾರೆ. ಅದಾದ್ಮೇಲೆ ಹೋಗಿ ಪೊಲೀಸ್ ಅವ್ರನ್ನ ಭೇಟಿ ಮಾಡ್ತೀವಿ, ನಡೆದಿರೋ ವಿಚಾರ ಹಿಂಗಾಗಿದೆ ಅಂತ ಹೇಳಿ ತಿಳಿಸ್ತೀವಿ. ಅವರು ಇದು ನಮ್ ಲಿಮಿಟ್ ಬರೋದಿಲ್ಲ, ಇದು ಪಕ್ಕದಲ್ಲೇ ಇನ್ನೊಂದು ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿ ಸ್ಟೇಷನ್ಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಅವ್ರು ಇನ್ನೊಂದ್ ಕಡೆ ಸ್ಟೇಷನ್ಗೆ ಹೇಳ್ತಾರೆ. ಮತ್ತೆ ಅದೇ ಗೊಂದಲ ಆಗ್ಬಿಡುತ್ತೆ, 1-2-3 ಅವರ್ ಅದೇ ಗೊಂದಲ ಆಗುತ್ತೆ. ಅದಾದ್ಮೇಲೆ ಕರೆಕ್ಟ್ ಆಗಿರುವಂತ ಸ್ಟೇಷನ್ ಗೋವಿಂದರಾಜಪುರ ಆ ಸ್ಟೇಷನ್ಗೆ ಬಂದು ಅಲ್ಲಿ ಬಂದು ದೂರನ್ನ ಕೊಡೋ ಅಂತ ಕೆಲಸ ಮಾಡ್ತೀವಿ. ಅವ್ರು ಪೊಲೀಸ್ನವ್ರು ದೂರನ್ನ ತಗೊಂತಾರೆ. ಅದಾದ್ಮೇಲೆ ಅವರು ಇನ್ಸ್ಪೆಕ್ಟರ್ ಬರೋವರೆಗೂ ವೆಯ್ಟ್ ಮಾಡಿ FIR ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ. ಬಂದಾದ್ಮೇಲೆ ಇನ್ಸ್ಪೆಕ್ಟರ್ನು ಕೂಡ ಕೇಳ್ತಾರೆ, ಏನ್ರಿ ಕ್ಯಾಬ್ ಡ್ರೈವರ್ಗಳ್ದು ಏನ್ ತಪ್ಪಿರಲ್ವಾ, ಅವ್ರು ಒನ್ ವೇಲ್ ಬಂದಿದ್ದಾರೆ. ಸರ್ ಅದೆಲ್ಲ ಏನು ಒನ್ ವೇ ಅಲ್ಲ, ಏನು ಅಲ್ಲ, ದಯವಿಟ್ಟು ನೀವು ಅವ್ರು ಹೊಡೆದಿದ್ದಾರೆ FIR ಮಾಡಿ. ನೀವು ಟ್ರಾಫಿಕ್ ಸ್ಟೇಷನ್ ಹೋಗಿದ್ದೀರೇನ್ರಿ, ನೋಡಿದಿರೇನ್ರಿ ಆ ಎಮ್ಮನೇನೋ ಹಂಗಾಗಿದ್ದೆ. ಸರ್ ಅದು ಟ್ರಾಫಿಕ್, ಅಲ್ಲಿ ಏನೇ ತೊಂದರೆ ಆಗಿದ್ರು ಅಲ್ಲೂ FIR ಆಗ್ಲಿ, ಅದಕ್ಕೇನಿದೆಯೋ ಅವ್ರು ಟ್ರಾಫಿಕ್ ಮುಖಾಂತರ ಅವ್ರು ತಗೊಳ್ಳಿ, ಇದು ಲ್ಯಾಂಡ್ ಆರ್ಡರ್ ಇಶ್ಯೂ ಆಗಿದೆ, ದಯವಿಟ್ಟು ನೀವು FIR ಮಾಡ್ಲೇಬೇಕು ಅಂತ ಹೇಳಿ ನಾವು ಕೇಳ್ತೀವಿ. ಅದಾದ್ಮೇಲೆ ಆಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತೆಲ್ಲ ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲ ಓದ್ಬಿಟ್ಟು ಅವ್ರ ಸಬ್ ಇನ್ಸ್ಪೆಕ್ಟರ್ಗೆ ಆಯ್ತು ಇದೇನ್ ನೋಡಿ FIR ಮಾಡಿ ಅಂತ ಹೇಳಿ ಅವರು ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಇಮಿಡಿಯೇಟ್ಲಿ ಅಂದ್ರೆ ಅವ್ರು ಅಲ್ಲೇ ಹೇಳ್ತಾರೆ, ಒಂದೇ ದಿನದಲ್ಲಿ ಸ್ಥಳ ಮಾಜರ್ ಇದೆಲ್ಲ ಆಗ್ಬಿಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಲ್ಲೇನೆ ಸಬ್ ಇನ್ಸ್ಪೆಕ್ಟರ್ ಅವರ ಟೀಮ್ ಎಲ್ಲ ಸೇರ್ಕೊಂಡು FIR ಮಾಡಿ ಆ ಸ್ಥಳ ಮಾಜರ್ ಎಲ್ಲ ಮಾಡ್ಕೊಂಡು ಅವ್ರು ಎಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲಿ ಹೊಡೆದ್ರು ಅದೆಲ್ಲ ಸ್ಥಳ ಮಾಜರಾಗಿ FIR ಕೂಡ ಆಗ್ತದೆ. ಹೆಚ್ಚು ಕಡಿಮೆ 9-9:30 ಆಗುತ್ತೆ ನಮ್ ಕೈಗೆ ಸಿಗಷ್ಟಲ್ಲಿ FIR ಕಾಪಿ. ತದನಂತರ ಅವ್ರೇನು ಕಾರನ್ನ ತಗೊಂಡೋಗಿ ನಿಲ್ಲಿಸ್ಕೊಂಡ್ಬಿಟ್ಟಿರ್ತಾರೆ, ಈ ಡ್ರೈವರ್ ಅಲ್ಲಿಂದ ಬಂದ್ಬಿಟ್ಟು ಕಾರ್ ಅಲ್ಲೇ ಬಿಟ್ಬಿಟ್ಟಿರ್ತಾರೆ.
ಪಾಪ ಆ ಹುಡುಗನಿಗೆ ನಾವ್ ಯಾಕೆ ಇದ್ರಲ್ಲಿ ಇಷ್ಟು ಫೋಕಸ್ ಮಾಡೋದು ಅಂದ್ರೆ, ಅವನು ತುಮಕೂರು ಭಾಗದ ಕೊರಟಗೆರೆ ಅವರು. ಆ ಹುಡುಗ ಬೆಂಗಳೂರಲ್ಲಿ ಮನೆನೇ ಇಲ್ಲ, ಅವ್ನು ವಾರಕ್ಕೊಂದ್ಸರಿ ಊರ್ಗ್ ಹೋಗೋದು. ಸೋಮವಾರ ಬಂತು ಅಂದ್ರೆ ಇನ್ ಶನಿವಾರದವರೆಗೂ ಅವ್ರ ಕಾರೇ ಸರ್ವಸ್ವ. ಅಂತ ಕಾರ್ನ ಅವ್ರು ಕಿತ್ಕೊಂಡೋಗಿ ನಿಲ್ಲಿಸ್ಕೊಂಡು ಅವ್ನಿಗೆ ಆ ರೀತಿಲೆಲ್ಲ ಹೊಡೆದಿರೋದು, ಇದು ನಿಜವಾಗ್ಲೂ ಕಾನೂನಿಗೆ ಗೌರವ ಕೊಡುವಂತ ಕೆಲಸ ಅವ್ರು ಮಾಡ್ಲಿಲ್ಲ. ಇದು ಕಾನೂನು ಗೌರವ ಕೊಡ್ಲಿಲ್ಲ ಅಂದ್ರೆ, ನಮ್ ಭಾರತ ಇರೋದೇ ಕಾನೂನು ಗೌರವಿಸೋಕೆ, ನಮ್ ಕರ್ನಾಟಕ ಇರೋದು ಕೂಡ ಕಾನೂನ್ನ ಎತ್ತಿಡಿಯೋದಕ್ಕೆ. ಅಂತ ಕಾನೂನ್ನ ಗೌರವಿಸದೆ ಯಾವ್ದೋ ಬೇರೆ ಪಾಕಿಸ್ತಾನದಲ್ಲಿ ಆಡ್ತಾರಲ್ಲ, ನೋಡ್ತಿರಲ್ಲ, ಅಲ್ಲಿ ಕಾನೂನು ಇಲ್ಲ ಏನು ಇಲ್ಲ, ಅವರೇ ಬಾಂಬ್ ಹಾಕೊಂಡು ಅವ್ರವ್ರೆ ಓದಾಡ್ಕೊಂಡು ಸಾಯ್ತಾರಲ್ಲ, ಹಂಗೆ ಪಾಕಿಸ್ತಾನ ಅನ್ಕೊಂಡ್ಬಿಡೋರು ಇವರು. ನಾವು ನೋಡಿ ಮುಸ್ಲಿಮ್ಸ್ ಅಲ್ಲೂ ಒಳ್ಳೆಯವ್ರಿದ್ದಾರೆ ನೋಡಿ, ಅಂತದ್ರಲ್ಲಿ ಈ ತರದವರು ಕೂಡ ಇದಾರಲ್ಲಪ್ಪ ಅನ್ನೋದೇ ನಮಗ್ ಬೇಸರ. ಹಾಗಾಗಿ ನಾನು ಅವ್ರಿಗೆಲ್ಲ ಹೇಳ್ದೆ, ಇದು ಪಾಕಿಸ್ತಾನ ಆಡ್ರಪ್ಪ, ಕರ್ನಾಟಕ ಪಾಕಿಸ್ತಾನದಲ್ಲೆಲ್ಲ ಆಡ್ದಂಗಿಲ್ಲ, ಆಡಕ್ ಹೋಗ್ಬಿಡ್ರಿ, ಕಾನೂನಿಗೆ ಗೌರವ ಕೊಡಿ, ಕಾನೂನ ಪರಿಪಾಲನೆ ಮಾಡಿ ಅಂತ ಹೇಳಿ ಅದಾದ್ಮೇಲೆ ಅದಾದ್ಮೇಲೆ ಅವನು ಸತತವಾಗಿ ಡ್ರೈವರ್ ಮೇಲೆ ಫೋನ್ ಮಾಡ್ತಾನೆ ಇದ್ದ, ಎಲ್ರಿ ಬರ್ಲೇ ಇಲ್ಲ, ಆಸ್ಪತ್ರೆ ತೋರಿಸ್ಬೇಕು ಅನ್ನೋ ರೀತಿಲೆಲ್ಲ. ನಾನ್ ಹೇಳಿದೆ, ನೋಡಿ ಏನ್ ತೋಚುತ್ತೋ ಅದನ್ನೆಲ್ಲ ನೀನ್ ಮಾಡ್ಕೊ, ನಾವೇನ್ ಮಾಡ್ಬೇಕು ನಮಗ್ ಗೊತ್ತು, ನೀನ್ ಎಷ್ಟು ಫೋನ್ ಮಾಡ್ಬೇಡ ಅಂತ ಹೇಳಿ ಕಟ್ ಮಾಡ್ತೀವಿ. ಅದಾದ್ಮೇಲೆ ಅವ್ನಿಗೆ ಗೊತ್ತಾಗೋಗುತ್ತೆ, ಈ ಸೋಷಿಯಲ್ ಮೀಡಿಯಾದಲ್ಲ ನೋಡಿರ್ತಾರೇನೋ. ಆಮೇಲೆ ಏನ್ ಮಾಡ್ತಾರೆ, ಏಕಾಏಕಿ ಕಾರನ್ನ ತಗೊಂಡ್ಬಂದು ಟ್ರಾಫಿಕ್ ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಕಂಪ್ಲೇಂಟು ಕೂಡ ಕೊಡದೆ, ಸರ್ ಅವ್ರನ್ನ ಕರ್ಸಿ ಅಂತ ಹೇಳ್ತಾರಂತೆ ಪೊಲೀಸ್ನವರು. ನೀನ್ ಕಂಪ್ಲೇಂಟ್ ಕೊಡು, ಕರ್ಸ್ತೀವಿ ಅಂತಾರಂತೆ. ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಿದೀವಿ, ಆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ ಅಂದ್ರಂತೆ. ಇನ್ನು ಇವತ್ತು 3-4 ದಿನ ಆಯ್ತಾ ಬಂತು, ಇವತ್ತವರೆಗೂ ಕೂಡ ಬಂದು ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅವ್ರು ತಪ್ಪಿದಾವೆ. 3 ಜನ ರೈಡಿಂಗ್ ಹೋಗಿರೋದು, ನಂಬರ್ ಪ್ಲೇಟ್ ಇಲ್ಲ, ಸಿಗ್ನಲ್ ಜಂಪ್ ಮಾಡಿರೋದು, ಈ ರೀತಿ ಹಲವಾರು ತಪ್ಪುಗಳು ಇರೋದ್ರಿಂದ ಅವ್ರು ಎಲ್ಲೂ ಕಂಪ್ಲೇಂಟ್ ಕೊಡಕ್ ಮುಂದೆ ಬರ್ತಾ ಇಲ್ಲ. ಮತ್ತ ಅದ್ರ ಜೊತೆಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತ ತಪ್ಪು, ಅಲ್ಲಿ ಹೊಡೆದಿರೋದಂದೆ ಅವ್ರ ಏರಿಯಾಗ ಬೇರೆ ಒಂಥರ ಕಿಡ್ನಾಪ್ ಕೇಸ್ ಆದಂಗ ಆಯ್ತು, ಮಾರಣಾಂತಿಕ ಹಲ್ಲೆ ಮಾಡಿರಂಗಾಯ್ತು, ಅವಾಚ್ಯ ಶಬ್ದ ನಿಂದನೆ ಮಾಡಿರಂಗಾಯ್ತು. ಇಂಥದ್ದೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇದೆಲ್ಲ ಗೊತ್ತಾದ್ಮೇಲೆ ಏನಾಗಿದೆ, ನಮ್ ಬುಡಕ್ಕೆ ಬರುತ್ತೆ ಅನ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಅವ್ರು ಕಂಪ್ಲೇಂಟ್ ಕೊಡಕ್ ಬರ್ತಾ ಇಲ್ಲ. ಅದಾದ್ಮೇಲೆ ಪೊಲೀಸ್ನವರು, ಟ್ರಾಫಿಕ್ ಪೊಲೀಸ್ನವರು ಹೇಳಿದ್ರು, ನೋಡಪ್ಪ ನೀನ್ ಏನಿದೆ ಗಾಡಿ ತಗೊಂಡೋಗೋ, ಅವ್ರು ಬಂದ್ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನೀನ್ ಬಂದು ಗಾಡಿನ ಬಿಡೋ, ಅದೇನಿದೆ ಪ್ರೊಸೀಜರ್ ಮುಗಿಸ್ಕೊಂಡು ನೀನ್ ಗಾಡಿ ತಗೊಂಡೋಗೋ, ಅವ್ರಿಗೆ ಏನಾದ್ರು ಇನ್ಶೂರೆನ್ಸ್ ಅಲ್ಲಿ ಸಿಗೋ ತರ ಇದ್ರೆ ಸಿಗ್ಲಿ ಅನ್ನೋ ರೀತಿಲಿ ಹೇಳ್ತಾರೆ. ಆಯ್ತು ಹಂಗೆ ಮಾಡ್ಕೊಡಿ ಸರ್ ಅಂತ ನಾವು ಕೂಡ ಹೇಳಿ ಇಲ್ಲಿ ಲ್ಯಾಂಡ್ ಆರ್ಡರ್ FIR ಕೂಡ ಮಾಡಿಸ್ಕೊಂಡು ಡ್ರೈವರ್ಗೆ ಗಾಡಿ ಕೊಡಿಸ್ಕೊಡೋ ಅಂತ ಕೆಲಸನೂ ಕೂಡ ಆಗ್ತದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, SFBT ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಡ್ರೈವರ್ಗೆ ಯಾರೋ ಒಬ್ರು ಏಕಾಏಕಿ 3 ಜನ ಸೇರ್ಕೊಂಡು, ಅವ್ರು ತಮಿಳಿಯನ್ಸ್ ಅವರು ಏಕಾಏಕಿ ಹೊಡಿತಾರೆ. ಎಲ್ಲ ಯಾರು ಇವ್ರು ಹೊಡಿಯೋದು ಅಂದ್ರೆ ಏನು ಹಬ್ಬ ಅನ್ಕೊಂಡ್ಬಿಟ್ಟವ್ರ? ನಾನ್ ಹೇಳೋದಿಷ್ಟೇ, ನೋಡ್ರ ನಿಮ್ಗಳ ತಾಕತ್ಗಳು ಇದ್ರೆ ಹೊಡಿತೀವಿ ಬಡಿತೀವಿ ಅನ್ನೋ ತರ ಇದ್ರೆ ದಷ್ಟಪುಷ್ಟವಾಗಿರ್ತೀವಿ. ನೋಡ್ರಿ ನಮ್ಮಂತವ್ರು ಇರ್ತೀವಿ, ಬರ್ಕೊಟ್ಬಿಡ್ರಿ, ಒಂದ್ ವೈಟ್ ಪೇಪರ್ ಮೇಲೆ ಬರ್ಕೊಟ್ಬಿಟ್ಟು ಅವ್ರಿಗೆಲ್ಲ ಹೊಡಿಯೋದ್ ಬಿಟ್ಬಿಡ್ರಿ. ನಮ್ ಸಾವ್ಗೆ ಇಲ್ಲ ನಾವ್ ಏನೇ ಹೊಡೆದಾಡ್ಕೊಂಡ್ರು ಇದಕ್ಕೆ ಯಾರು ಕಾರಣಕರ್ತರಲ್ಲ ಅಂತ ಅವಾಗ ಬಂದ್ ನಿಂತ್ಕೊಂಡ್ರಿ, ಆಮೇಲೆ ನಾವು ತೋರಿಸ್ತೀವಿ ಹೊಡಿಯೋದ್ ಹೆಂಗೆ, ಆ ಲೆಟರ್ಗೆ ರಿಪ್ಲೈ ಹೆಂಗ್ ಕೊಡೋದು ಅಂತ. ಅದನ್ನ ಬಿಟ್ಬಿಟ್ಟು ಅಮಾಯಕರುಗಳು ಸಿಗ್ತಾರೆ ಅನ್ಬಿಟ್ಟು ಅವ್ರನ್ನ ಹೊಡಿಯೋದು, ಎತ್ತಾಕೊಂಡು ಹೋಗೋದು, ಇದೆಲ್ಲ ಮಾಡ್ಕೊಂಡು ನಿಂತ್ಕೊಳ್ಳೋದಲ್ಲ. ಆಮೇಲೆ ನಮ್ ಟ್ಯಾಕ್ಸಿ ಚಾಲಕರು ನಾವ್ ಹೇಳೋದಿಷ್ಟೇ, ನೀವು ಯಾವ್ಯಾವ್ದೋ ಊರುಗಳಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಬದುಕು ಕಟ್ಕೊಂಡಿರ್ತೀರ, ಜೀವನ ಮಾಡ್ತಾ ಇರ್ತೀರ, ನೀವು ಪ್ರತಿಯೊಬ್ರು ಕೂಡ ಸಂಘಟನೆಗಳಲ್ಲಿ ಇರ್ಬೇಕು. ನಿಮ್ಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಸಂಘಟನೆಗಳಲ್ಲಿ ಇದ್ದಾಗ ನೀವು ಸಂಘಟನೆ ಗ್ರೂಪ್ಗಳಲ್ಲಿ ಮಾಹಿತಿ ಕೊಟ್ರೆ ಇಂಥವ್ರೆ ಏನ್ ಮಾಡ್ಬೋದು ಅನ್ನೋ ರೀತಿ ಮುಂದೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಕೊಡ್ಬೋದು. ಆದ್ರೆ ನೀವು ಹೊರಗಿನವ್ರು ಏನು ಅಂದ್ರೆ ನಿಮ್ಗಳಿಗೆ ಏನೇ ತೊಂದರೆ ಆದ್ರೂ ನಾವು ನಿಮ್ಮನ್ನ ಹುಡುಕ್ಬೇಕು. ಅದು ಮಾಧ್ಯಮಗಳಲ್ಲಿ ಏನಾದ್ರು ಬಂದ್ರೆ ಯಾರು ಇವನು ಅಂತ ಹುಡುಕೊಂಡ್ ಬರ್ಬೇಕು. ನಿಮ್ಮನ್ನ ಹುಡುಕೊಂಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಸೋ ನಿಮ್ ಪರವಾಗಿ ನಿಂತ್ಕೊಂಡ್ರು ಕೂಡ ನಿಮ್ಗಳಿಗೆ ಅಪನಂಬಿಕೆ. ಯಾಕೆ ಅಂದ್ರೆ ಸಂಘಟನೆಗಳಲ್ಲಿದ್ದು ಲೀಡರ್ಗಳು ಯಾರು ಏನು, ಅವ್ರ ಕೆಲಸ ಕಾರ್ಯ ಏನು ಅಂತ ಗೊತ್ತಿದ್ರೆ ನಿಮ್ಗೆ ಒಂದು ನಂಬಿಕೆ ಇರ್ತದೆ. ಹೊರಗಡೆ ಇರೋರು ನಿಮ್ಗೆ ಎಷ್ಟೇ ಹೇಳಿದ್ರು ನಂಬಲ್ಲ. ಕಂಪ್ಲೀಟ್ಲಿ ಏನಾಗ್ತದೆ, ಏನಾದ್ರೂ ನಾವ್ ನಿಂತು ಎಲ್ಲಾ ಕೆಲಸ ಮಾಡಿರ್ತೀವಿ, ಸ್ಟೇಷನ್ ಅಲ್ಲಿ ಯಾರಾದ್ರೂ ಪೊಲೀಸರು ಎಲ್ಲ ಯಾಕೋ ಸುಮ್ನೆ ಕೋರ್ಟ್ ಕೇಸು ಅನ್ಕೊಂಡು ಸುಮ್ನೆ ಅವ್ರು ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ, ಅದೇನ್ ನೋಡೋ ಅವ್ರ ಸಂಘಟನೆಯವ್ರನ್ನ ಅಂತವ್ರು ಇಂಥವ್ರು ಅಂತ ಒಂದ್ ಮಾತು ಅನ್ಬಿಟ್ರೆ ಸಾಕು, ಬಿಟ್ಬಿಡ್ತಾರ, ನಂಬಿಕೆನೆ ಬಿಟ್ಬಿಡ್ತಾರೆ, ಅವ್ರು ಹೇಳ್ದಂಗೆ ಕೇಳಕ್ ನಿಂತ್ಕೊಂಡ್ಬಿಡ್ತಾರೆ. ಇಂಥದೆಲ್ಲ ಸಾಕಷ್ಟು ಅನುಭವಗಳಾಗ್ಬಿಟ್ಟಿದಾವೆ. ಹಂಗಾಗಿ ನಾವು ಹೊರಗಡೆ ಇರೋರಿಗೆ ಫೋಕಸ್ ಮಾಡೋದೇ ಕಮ್ಮಿ. ನಾವು ಸಮಸ್ಯೆನ ಸಂಘಟನೆಯಲ್ಲಿ ಬಂದಿರೋ, ತೊಂದರೆ ಆಗ್ತದ ಊರ್ ಬಿಟ್ಟು ಊರ್ ಬಂದಿರ್ತೀರ, ಸಂಘಟನೆಗಳಲ್ಲಿ ಇರಿ, ನೋಡಿ ಲೀಡರ್ಗಳು ಹೆಂಗ್ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ, ಅವ್ರ ಜೊತೆ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಿಮ್ಗೊಂದು ನಂಬಿಕೆ ಬರ್ತದೆ. ನಾವು ಹೊರಗಡೆ ಇರೋರಿಗೆ ನೀವು ಎಷ್ಟೇ ಹೆಲ್ಪ್ ಮಾಡಿ, ಅವ್ರಿಗೆ ಎಷ್ಟೇ ಹೆಲ್ಪ್ ಮಾಡ್ಕೊಟ್ರು ಅಪನಂಬಿಕೆಯಲ್ಲೇ ಅವ್ರು ನಮ್ ಜೊತೆ ಸಾಕ್ತಾ ಇರ್ತಾರೆ. ಅಂತ ಅಪನಂಬಿಕೆಯಲ್ಲಿ ಇರೋರಿಗೆ ನಾವೇನು ಒಳ್ಳೇದ್ ಮಾಡ್ಕೊಡಕ್ ಆಗಲ್ಲ. ಹಂಗಾಗಿ ಇಂಥ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಸದಸ್ಯರುಗಳಾಗಿತ್ತು ಅಂದ್ರೆ ನೋಡಿ, FIR ಆದ್ರೂ ಕೂಡ ನಾವೇ ಹಾಕಿದೀವಿ, ಸಾಕ್ಷಿಗೆ ನಾವೇ ಕೊಟ್ಟಿದೀವಿ, ಹಾಕೊಳ್ಳಿ ಪರವಾಗಿಲ್ಲ ಅಂತ. ಹೊರಗಡೆ ಇರೋರು ಯಾರು ಸಾಕ್ಷಿ ಕೊಡಕ್ ಬರ್ತಾರೆ? ಹಿಂಗೆಲ್ಲ ನಡೀತವೆ. ಹಂಗಾಗಿ ಕ್ಯಾಬ್ ಡ್ರೈವರ್ಸ್ಗಳು, ಆಟೋ ಡ್ರೈವರ್ಸ್ಗಳು, ಕಂಪ್ಲೀಟ್ಲಿ ವಾಣಿಜ್ಯ ಬಳಕೆಯ ಚಾಲಕರುಗಳು ಯಾರಿದ್ದಾರೆ, ನೀವೆಲ್ಲ ಸಂಘಟನೆಗಳಲ್ಲಿ ಇರ್ಬೇಕು. ಇದ್ದಾಗ ಮಾತ್ರನೇ ನಿಮ್ಗೆ ಏನೇ ತೊಂದರೆ ತಾಪತ್ರೆಗಳಾದ್ರೂ ಕೂಡ ನಾವು ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಹಿಂಗೆ ಸಾಮಾನ್ಯವಾಗಿ ಯೂಟ್ಯೂಬ್ ಚಾನಲ್ಗಳು
ಮಾಧ್ಯಮಗಳು ಇಲ್ಲೆಲ್ಲ ಒಂದು ವಿಚಾರಗಳು ಬಂದಾಗ ಅದನ್ನ ನೋಡ್ಕೊಂಡು ನಾವು ಫಾಲೋ ಅಪ್ ಮಾಡಕ್ಕೂ ಆಗಲ್ಲ, ಅದ್ರಲ್ಲಿ ರಿಸಲ್ಟ್ ತೆಗಿಯಕ್ಕೂ ಆಗಲ್ಲ, ಇಂಥವ್ರಿಗೆಲ್ಲ ಪಾಠ ಕಲ್ಸಕ್ಕೂ ಕೂಡ ಆಗಲ್ಲ. ಹಾಗಾಗಿ ನಡೆದಿರುವಂತ ಘಟನೆ ಹಿಂಗಾಗಿರೋದ್ರಿಂದ ನೀವೆಲ್ಲ ಜನ ಬದಲಾಗ್ಬೇಕು, ಎಸ್ಪೆಷಲಿ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ಗಳು ನೀವುಗಳು ಬದಲಾಗ್ಬೇಕು. ಧನ್ಯವಾದ.